ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಕೊಲ್ಲೂರಿನ ಭಗವತಿ ಮೂಕಾಂಬಿಕೆಯನ್ನ ಸ್ಮರಿಸಿಕೊಳ್ತಾ, ಅಗ್ನಿವೀರ ಅಮರಶಿಲ್ಪಿ ರಾಜದೈವ ಕಲ್ಕುಡನ ಪವಿತ್ರ ನೆಲದಲ್ಲಿರುವಂಥ ನಿಮ್ಮನ್ನ ಮತ್ತು ಈ ಸಭೆಯ ಎಲ್ಲ ಮುಖ್ಯಸ್ಥರನ್ನ ನಮಸ್ಕರಿಸಿಕೊಳ್ತಾ, ಇವತ್ತಿನ ಈ ನಮ್ಮ ಪ್ರೀತಿಯ ಶಾಸಕರು ಮಾಜಿ ಸಚಿವರು ನನ್ನ ನಾಯಕರು ಆದಂತ ಸುನಿಲ್ ಕುಮಾರ್ ಅವರನ್ನ ಚಪ್ಪಾಳೆಯ ಮೂಲಕ ಈ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಕಾರ್ಕಳದ ಈ ಜಾಗದ ಬಗ್ಗೆ, ಈ ನೆಲದ ಬಗ್ಗೆ ನನಗೆ ಬಹಳ ವಿಶೇಷವಾದಂತ ಗೌರವ ಇದೆ. ಯಾಕಂತ ಹೇಳಿದ್ರೆ, ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿಯಾಗುವಂತ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಕಾರ್ಕಳದ ಸ್ನೇಹಿತರು ಒಂದು ಧರ್ಮ ಸಂರಕ್ಷಣಾ ಸಮಾವೇಶವನ್ನ ಮಾಡಿದರೆ. ಅವರೆಲ್ಲ ಆ ಭಾಗದಲ್ಲಿ ಕೂತಿದ್ದಾರೆ, ಅಲ್ಲಿ ಎಲ್ಲ ಸ್ನೇಹಿತರು. ಬಹುಶಃ ಧರ್ಮಸ್ಥಳದ ಪರವಾಗಿ ಅಥವಾ ಸತ್ಯ ನ್ಯಾಯ ಧರ್ಮದ ಪರವಾಗಿ ಸಿಡಿದದ್ದಂತ ದೊಡ್ಡ ವೇದಿಕೆಯನ್ನು ಒದಗಿಸಿದಂತ ಒಂದು ಪವಿತ್ರವಾದಂತ ಜಾಗ ಇದ್ರೆ ಅದು ಕಾರ್ಕಳ ಎನ್ನುವುದನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ. ಈಗಾಗಲೇ ಶಾಸಕರು ಬಂದಿದ್ದಾರೆ. ಈ ಧರ್ಮಸ್ಥಳದ ವಿರುದ್ಧದ 2-3 ಅಲೆಗಳು ಬಂತು, ಕೊರೋನಾ ಅಲೆಗಳ ಹಾಗೆ. ಆ ಪ್ರತಿ ಅಲೆಗಳನ್ನು ಕೂಡ ಎದೆ ಕೊಟ್ಟು ಅದನ್ನು ಎದುರಿಸಿದ್ದಿದ್ರೆ, ಒಬ್ಬ ರಾಜಕಾರಣಿ ಇದ್ದಿದ್ರೆ ಅದು ಕಾರ್ಕಳದ ಸುನಿಲ್ ಕುಮಾರ್ ಎನ್ನುವುದನ್ನು ಕೂಡ ಇಲ್ಲಿ ಹೆಮ್ಮೆಯಿಂದ ನಾನು ಹೇಳ್ತೇನೆ. ಬಂಧುಗಳೇ, ಬೇರೆ ಹೆಚ್ಚಿನ ವಿಷಯವನ್ನ ನಾನು ಇವತ್ತು ಮಾತಾಡೋದಿಲ್ಲ. ನಿಮ್ಗೆಲ್ಲ ಗೊತ್ತಿದೆ. ನಾವು 10-12 ವರ್ಷದ ಹಿಂದಿನ ಕಥೆಯನ್ನ ಮತ್ತೆ ಮತ್ತೆ ಹೇಳಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಮೊನ್ನೆಯ ವರದಿ ಇವತ್ತು, ಅದು ನಿನ್ನೆಯ ವರದಿ ಇವತ್ತು ರದ್ದಿಯಾಗುವಂಥದ್ದು. ಆದ್ರೂ ಕೂಡ 12 ವರ್ಷಗಳ ಕಾಲದ ಹಿಂದಿನ ಕಥೆಯೊಂದು ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂತ ಹೇಳಿದ್ರೆ ಅದರ ಹಿಂದೆ ಯಾವ ರೀತಿಯ ಷಡ್ಯಂತ್ರ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಮೊನ್ನೆ ಅಷ್ಟೇ ಬುರುಡೆಯನ್ನ ತಗೊಂಡು ಬಂದ್ರು. ಸುಜಾತಾ ಭಟ್ ಎನ್ನುವಂತ ಒಂದು ಮಹಿಳೆ ಬಂದು ನನ್ನ ಮಗಳ ಅಸ್ಥಿಯನ್ನು ಹುಡುಕಿಕೊಡಿ, ಅನನ್ಯ ಭಟ್ ಎನ್ನುವಂತ ನನ್ನ ಮಗಳಿದ್ಲು ಅಂತೇಳಿ ಹೇಳಿದ್ಲು. ಆ 2 ಕತೆಗಳೇ ಸಾಕು. ಇವರು 12, 15, 30 ವರ್ಷಗಳ ಹಿಂದಿನಿಂದಲೂ ಕೂಡ ಇದೇ ರೀತಿಯ ಕತೆಗಳನ್ನ ಹೇಳಿಕೊಂಡು ಜನರನ್ನ ದಿಕ್ಕು ತಪ್ಪಿಸ್ತಾ ಷಡ್ಯಂತ್ರವನ್ನ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಅದೊಂದು ಬಹಳ ಸ್ಪಷ್ಟವಾದಂತ ಉದಾಹರಣೆಯಾಗಿ ನನಗೆ ಕಂಡು ಬರ್ತಾ ಇದೆ. ಮತ್ತೆ ಈ ಸಭೆಯಲ್ಲಿ ಇವತ್ತು ತುಂಬಾ ಜನ ಮಾತಾಡ್ಲಿಕ್ಕಿದ್ದಾರೆ, ಬಹಳ ಗಣ್ಯರಿದ್ದಾರೆ, ಸ್ವಾಮಿಗಳಿದ್ದಾರೆ. ನಾನು ಕೂಡ ಇವತ್ತು ಬಹಳ ಮುಖ್ಯವಾಗಿ ನಮ್ಮ ತಂತ್ರಿಗಳ ಮಾತನ್ನ ಕೇಳಬೇಕು ಅಂತಲೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಂದಿದ್ದೇನೆ. ಬಹಳ ಅದ್ಭುತವಾಗಿ ನಾವು ಯಾಕೆ ಐಕ್ಯತೆಯಲ್ಲಿರಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ಕಾರ್ಕಳ ಎನ್ನುವಂತ ಭಾಗದಲ್ಲಿ ಜೈನ ಅರಸರು ಆಳಿರುವಂತ ಜಾಗ. ಇಲ್ಲಿ ಜೈನರು ಕೂಡ ಬಹುತೇಕವಾಗಿದ್ದಾರೆ. ಇಲ್ಲಿ ನಿಮಗೆ ಈ ವಿಚಾರದಲ್ಲಿ ಜೈನ ಮತ್ತೆ ಹಿಂದೂಗಳ ನಡುವೆ ಒಂದು ಸಂಘರ್ಷವನ್ನ ಸೃಷ್ಟಿ ಮಾಡುವಂತಹ ಕೆಲಸವನ್ನ ನಮ್ಮ ವೈರಿಗಳು ಅಂದ್ರೆ ಅಧರ್ಮಿಗಳು ಮಾಡಿಕೊಂಡೇ ಬಂದಿದ್ದಾರೆ. ನಾವು ಈ ಹಿಂದೂ ಅಂದ್ರೆ ಏನು ಎನ್ನುವುದರ ಬಗ್ಗೆ ಒಂದು ಯೋಚನೆಯನ್ನು ಮಾಡಬೇಕಾಗ್ತದೆ. ನಮಗೆ ಸಂವಿಧಾನವನ್ನ ಕಟ್ಟಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನ ತರ್ತಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಏನು ಈ ಭಾರತದ ನೆಲದಿಂದ ಈ ಸನಾತನ ಪರಂಪರೆಯ ಹೊರತಾಗಿ ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಯಹೂದಿ ಇವರನ್ನ ಹೊರತುಪಡಿಸಿ ಈ ನೆಲದವರು ಎಲ್ಲರೂ ಕೂಡ ಹಿಂದೂಗಳು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ವೀರ ಸಾವರ್ಕರ್ ಅವರು ಕೂಡ ಹಿಂದುತ್ವದ ಬಗ್ಗೆ, ಹಿಂದೂ ಅಂದ್ರೆ ಯಾರು ಎನ್ನುವುದರ ಬಗ್ಗೆ ಒಂದು ಉಲ್ಲೇಖವನ್ನ ಮಾಡಿದ್ದಾರೆ. ಯಾರಿಗೆ ಈ ನೆಲ ಪುಣ್ಯಭೂಮಿಯೋ, ಯಾರಿಗೆ ಈ ನೆಲ ಪಿತೃಭೂಮಿಯೋ, ಯಾರಿಗೆ ಈ ನೆಲ ಮಾತೃಭೂಮಿಯೋ ಅವರೆಲ್ಲರೂ ಕೂಡ ಹಿಂದೂಗಳು ಎನ್ನುವುದನ್ನ ವೀರ ಸಾವರ್ಕರ್ ಹೇಳಿರುವಂತದ್ದು. ಅಂತ ಹೇಳಿದ್ರೆ ಈ ನೆಲದಲ್ಲಿ, ಅದು ನಮ್ಮ ಕರಾವಳಿ ಭಾಗದಲ್ಲಿ ನಮ್ಮ ದೈವಗಳಾಗಲಿ ಯಾವುದಾಗಲಿ ಜೈನರು ಅಥವಾ ಹಿಂದೂಗಳು ಎನ್ನುವ ಪರಿಭೇದವೇ ಇಲ್ಲ. ಇಂತಹ ಒಂದು ಸಾಮರಸ್ಯದ ನೆಲದಲ್ಲಿ ಹಿಂದೂ ಜೈನ ಎನ್ನುವಂತ ಸಂಘರ್ಷವನ್ನ ತರುವುದರ ಹಿಂದೆ ಕೂಡ ಒಂದು ಧರ್ಮವನ್ನ ಒಡೆಯುವಂತ ಅಥವಾ ಐಕ್ಯತೆಯನ್ನ ಒಡೆಯುವಂತ ದೊಡ್ಡ ಷಡ್ಯಂತ್ರ ಇತ್ತು. 2006ನೇ ಇಸ್ವಿಯಲ್ಲಿ ಮೊಹಮ್ಮದ್ ಯೂನಸ್ ಎನ್ನುವಂತ ಬಾಂಗ್ಲಾದೇಶದ ಒಬ್ಬ ವ್ಯಕ್ತಿಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಕೊಡಲಾಗ್ತದೆ. ಯಾಕೆ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಅದು ನಿಮ್ಮ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗಡೆಯವರು ಏನು ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಮಾಡಿದ್ದಾರೆ, ಅಥವಾ ಇಲ್ಲಿ ವೇದಿಕೆಯಲ್ಲಿರುವಂತ ರಾಜೇಂದ್ರ ಕುಮಾರ್ ಸರ್ ಅವರು ಗ್ರಾಮಾಭಿವೃದ್ಧಿ ಯೋಜನೆಯ ಮಾದರಿ ನವೋದಯ ಸಂಘಗಳನ್ನು ಮಾಡಿದ್ದಾರೆ.
ಇಂತಹ ಕೆಲಸವನ್ನ ಮೊಹಮ್ಮದ್ ಯೂನಸ್ ಮಾಡಿರುವ ಕಾರಣಕ್ಕೆ ಆತನಿಗೆ ನೊಬೆಲ್ ಅವಾರ್ಡ್ ಅನ್ನು ಕೊಟ್ಟರು. ಹಿಂದೂ ಧರ್ಮದ ಒಬ್ಬ ಧರ್ಮಾಧಿಕಾರಿಗೆ ಇನ್ನೊಂದು ನೊಬೆಲ್ ಶಾಂತಿ ಪುರಸ್ಕಾರ ಬರಬಾರದು ಎನ್ನುವಂತ ಷಡ್ಯಂತ್ರ ಕೂಡ ಇದರ ಹಿಂದೆ ಇರಬಹುದು ಎನ್ನುವುದು ನನ್ನ ಒಂದು ಗುಮಾನಿ ಇದೆ. ಯಾಕಂದ್ರೆ ಈ ಷಡ್ಯಂತ್ರವನ್ನ ರೂಪಿಸುವವರು ನಾವು ನೀವು ಯೋಚಿಸಿದ ಹಾಗೆ ಇಲ್ಲೆಲ್ಲೋ ನಮಗೆ ನಿಮಗೆ ಕಾಣಿಸುವಂತ ಮುಖಗಳಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ ಜಜೀರಾದಂತವರು ಇದ್ರ ಬಗ್ಗೆ ಪ್ರಭಾಗಂಡವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರ ಆಗಿದೆ. ಸೌಜನ್ಯ ಎನ್ನುವಂತ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಎನ್ನುವಂತ ಧ್ವನಿ ನಮ್ಮದು ಕೂಡ ಆಗಿದೆ. ಆ ಕಾರಣವನ್ನ ಇಟ್ಟುಕೊಂಡು, ಆ ನೆಪವನ್ನ ಇಟ್ಟುಕೊಂಡು, ಕೇವಲ ಹೆಣ್ಣು ಎನ್ನುವ ಭಾವನೆಯನ್ನ ಇಟ್ಟುಕೊಂಡು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಟಾರ್ಗೆಟ್ ಮಾಡುವುದರ ವಿರುದ್ಧ ಇವತ್ತು ನಾವು ನೀವು ಎಲ್ಲರೂ ಕೂಡ ಈ ಕಾರ್ಕಳದ ಪುಣ್ಯ ನೆಲದಲ್ಲಿ ಒಂದಾಗಿದ್ದೇವೆ ಅಂತ ಹೇಳಿ ಭಾವಿಸ್ತಾ, ನಾವು ಎಲ್ಲ ಸಂದರ್ಭದಲ್ಲೂ ಕೂಡ ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ, ಧರ್ಮದ ಪರವಾಗಿ ಒಂದು ಐಕ್ಯ ಮಂತ್ರದೊಂದಿಗೆ, ಹಿಂದೂ ಐಕ್ಯ ಮಂತ್ರದೊಂದಿಗೆ, ಅದರಲ್ಲಿ ಎಲ್ಲರೂ ಬರ್ತಾರೆ. ನಾನು ಹೇಳಿದ್ದೀನಿ, ಭಾರತದ ಸನಾತನ ಪರಂಪರೆಯನ್ನ ಒಪ್ಪುವಂತ ಎಲ್ಲರೂ ಕೂಡ ಹಿಂದೂಗಳು ಎನ್ನುವುದನ್ನ ಏನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹಾಗಾಗಿ ಇವತ್ತಿನ ಈ ಸಭೆಗೆ ಬಂದ ತಾವೆಲ್ಲರೂ ಇಲ್ಲಿನ ಹಿರಿಯರು ಆಡಿದ ಪ್ರತಿ ಮಾತುಗಳನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ ತಿಳಿಸಿ ಸತ್ಯದ ಪರವಾಗಿ ನೀವೆಲ್ಲ ನಿಲ್ಲಬೇಕು ಅಂತ ಹೇಳ್ತಾ ನಾನೊಂದು ಘೋಷಣೆಯನ್ನ ಹೇಳ್ತೇನೆ. ನೀವು ಆ ಘೋಷಣೆಯನ್ನ ಕೂಗಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಹರ ಹರ, ಜೋರಾಗಿ ಹೇಳ್ಬೇಕು. ಅವರೆಲ್ಲ ಕೂಗ್ತಾ ಇಲ್ಲ ನೋಡಿ, ಅವರು ಸುಮ್ಮನೆ ಕೂತಿದ್ದೀರಿ. ಹರ ಹರ, ಬೋಲೋ ಭಾರತ್ ಮಾತಾ ಕಿ. ಎಲ್ರಿಗೂ ಕೂಡ ನಮಸ್ಕಾರಗಳು. ಎಲ್ರಿಗೂ ಒಳ್ಳೆಯದಾಗಿ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.